ಕೊಡೋದ್ರಿಂದ ಸತೀಶ್ ಜಾರಕಿಹೊಳಿ ಅವರು ಹೇಳುವಂತದ್ದು ಪಕ್ಷದ ಜವಾಬ್ದಾರಿ ಮತ್ತೆ ಸಚಿವ ಸಂಪುಟ ಎರಡನ್ನೂ ಮಾಡ್ಲಿಕ್ಕೆ ಆಗೋದಿಲ್ಲ, ಕಷ್ಟ ಆಗ್ತದೆ. ಹಂಗಾಗಿ ಸ್ಪಷ್ಟ ನಿರ್ಧಾರ ತಗೊಳ್ಳಿ, ಯಾರೋ ಬೇರೆಯವರಿಗೆ ಅಧ್ಯಕ್ಷ ಸ್ಥಾನ ಕೊಡಿ ಅಥವಾ ಅವ್ರನ್ನ ಮುಂದುವರಿಸ್ತೀರಾ ಹೇಳಿ ಅನ್ನೋ ಇಲ್ಲ. ಈಗಾಗಲೇ ನಾವು ಹೇಳಿದ್ದೇವೆ, ಪಕ್ಷದಿಂದ ಸರ್ಕಾರ, ಸರ್ಕಾರದಿಂದ ಪಕ್ಷ ಅಲ್ಲ. ಸೊ ಆ ಕಾರಣದಿಂದ ಪಕ್ಷದ ಸಂಘಟನೆ ಮತ್ತು ಪಕ್ಷದಲ್ಲಿ ಆಗಬೇಕಾಗಿರುವಂತಹ ಏನು ರಿಪೇರಿಗಳು ಮಾಡಬೇಕು ಅದಕ್ಕೆ ಹೆಚ್ಚಿನ ಆದ್ಯತೆನ ವರಿಷ್ಠರು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಪಕ್ಷದ ಏನು ಸಿದ್ಧಾಂತಗಳಿವೆ ಅಥವಾ ನಮ್ಮ ಏನು ಸಾರ್ವಜನಿಕವಾಗಿ ಚುನಾವಣಾ ಸಂದರ್ಭದಲ್ಲಿ ಜನರಿಗೆ ಮಾತು ಕೊಟ್ಟಿದ್ವಿ ಅದನ್ನು ಸರ್ಕಾರ ನಿರ್ವಹಿಸಬೇಕಾಗಿರುವಂಥದ್ದು. ಹಾಗಾಗಿ ಸರ್ಕಾರ ಪಕ್ಷದ ಒಂದು ಅಧೀನದಲ್ಲಿ ನಡಿಬೇಕು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇವೆ. ಆ ಗೊಂದಲಗಳನ್ನ ನಿರ್ವಹಣೆ ಮಾಡುವಂಥದ್ದಕ್ಕೆ ವರಿಷ್ಠರು ಸದ್ಯದಲ್ಲೇ ತೀರ್ಮಾನ ಕೊಡ್ತಾರೆ. ಗೊಂದಲಗಳು ಸ್ವಲ್ಪ ಡ್ಯಾಮೇಜ್ ಮಾಡಿಸ್ತಾ ಇಲ್ವಾ ಸರ್ಕಾರ? ಇಲ್ಲ, ಅದು ನೋಡಿ, ಎಲ್ಲವೂ ಮೌನವಾಗಿದ್ದಾಗ ಅವರವರ ವಿವೇಚನೆಗೆ ಬಿಟ್ಟಾಗ ಅವರವರು ಯಾವ ರೀತಿ ಅದನ್ನು ಗ್ರಹಿಸ್ಕೊಳ್ತಾರೆ ಅದನ್ನು ಬಿಟ್ಟಾಗ ಪಕ್ಷಕ್ಕೆ ಒಂದು ಕಡೆಗೆ ಡ್ಯಾಮೇಜ್ ಆಗ್ತಾಯಿದೆ, ಸರ್ಕಾರದಲ್ಲೂ ಗೊಂದಲಗಳಿವೆ. ಸೊ ಆ ಕಾರಣದಿಂದ ಸ್ಪಷ್ಟತೆ ಬಂದಾಗ ಕಾರ್ಯನಿರ್ವಹಿಸೋರು ಮುಕ್ತ ಮನಸ್ಸಿಂದ ಕಾರ್ಯ ಮಾಡುವಂಥದ್ದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲ ಶಾಸಕರ ಅನುಮತಿ ಅಂದರೆ ಅಭಿಪ್ರಾಯ ಕೇಳಿ ಅಧ್ಯಕ್ಷರು ಮಾಡಿ ಅನ್ನುವಂಥದ್ದು ಜಾರಕಿಹೊಳಿ ಅವರ ವಾದ. ಇಲ್ಲ, ಈಗ ಪಕ್ಷ ತೀರ್ಮಾನಗಳು ಕೊಡುತ್ತೆ. ಸೊ ಅದನ್ನು ಮಾಡಬೇಕಾದ್ರೆ ಸತೀಶ್ ಜಾರಕಿಹೊಳಿ ಅವರಿಗೆ ಕಾರ್ಯಾಧ್ಯಕ್ಷರು ಮಾಡಿದರು, ನಮ್ಗೆ ಯಾರಿಗೂ ಕೇಳಿರಲಿಲ್ಲ. ಪಕ್ಷ ಮಾಡಬೇಕಾದ ಕೆಲಸ ಮಾಡುತ್ತದೆ. ಈಗ ಒತ್ತಡ ಯಾರಿಗೆ ಜಾಸ್ತಿ ಇದೆ, ಯಾರು ಕಡಿಮೆ ಮಾಡಬೇಕು ಅಥವಾ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದನ್ನು ವರಿಷ್ಠರು ತೀರ್ಮಾನ ತಗೋತಾರೆ. ಅದು ಸದ್ಯದಲ್ಲೇ ಆ ತೀರ್ಮಾನಗಳು ಹೊರಗೆ ಬರುತ್ತೆ. ಇಲ್ಲ, ನಾನು ಭಾಳ ಸ್ಪಷ್ಟವಾಗಿ ಆ ಜವಾಬ್ದಾರಿ ನಿರ್ವಹಣೆ ಮಾಡುವಂಥದ್ದು ನನ್ನ ಕೈಯಲ್ಲಿ ಆಗಲ್ಲ. ಆ ಕಾರಣದಿಂದ ಅದಕ್ಕೆ ವರಿಷ್ಠರು ಯಾರ ಮನಸ್ಸಲ್ಲಿ ಯಾರ ಹೆಸರನ್ನು ಸೂಚಿಸ್ಕೊಂಡಿದ್ದಾರೆ, ಯಾರಿಗೆ ಮಾಡಿದ್ರು ನಾವು ಅವ್ರನ್ನ ಗೌರವಿಸ್ತೀವಿ, ಅವರ ಜೊತೆ ಕೆಲಸ ಮಾಡ್ತೀವಿ. ಇಲ್ಲ, ಕೇವಲ ಮಾಧ್ಯಮಗಳಲ್ಲೇ ಬರ್ತಾ ಇರುವಂಥದ್ದು. ಪಕ್ಷದ ಹಂತದಲ್ಲಿ ಇಂಥದ್ದು ಯಾವುದೂ ಇಲ್ಲ. ಈ ಗೊಂದಲಗಳನ್ನ ಇಲ್ಲ ಕೇಳಿ ನೋಡಿ, ಚುನಾವಣಾ ರಾಜಕಾರಣದಲ್ಲಿ ಹಿರಿತನ ಅಥವಾ ಎಷ್ಟು ಅವಧಿ ಗೆದ್ದಿದ್ದಾರೆ ಅಥವಾ ಅವರ ಅನುಭವ ನೋಡ್ತಾ ಇಲ್ಲ, ಜಾತಿ ನೋಡ್ತಾ ಇದ್ದಾರೆ, ಪ್ರಾಂತ್ಯ ನೋಡ್ತಾ ಇದ್ದಾರೆ. ಆ ಎಲ್ಲವೂ ನೋಡಿದಾಗ ಸ್ವತಃ ನನ್ನ ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಇರಬೇಕಾದ್ರೆ ನನಗೆ ಮಂತ್ರಿ ಅಷ್ಟು ಸುಲಭವಾಗಿ ಸಿಗೋದು ಕಷ್ಟ. ಸೊ ಇದೆಲ್ಲ ಇರಬೇಕಾದ್ರೆ ವರಿಷ್ಠರು ಏನು ತೀರ್ಮಾನ ತಗೋತಾರೆ, ಅವಕಾಶ ಬರೋವರೆಗೂ ಕಾಯುವಂಥದ್ದು ನಮ್ಮ ಕರ್ತವ್ಯ. ಶಾಸಕರೇ, ಇದು ಕೆಲವರು ಸಚಿವರುಗಳೇ ಇಂಥ ಗೊಂದಲಗಳೇ ಜಾಸ್ತಿ ಆಗ್ತದೆ, ಮತ್ತು ಆಕಾಂಕ್ಷಿಗಳೇ ಯಾವ ಗೊಂದಲಗಳು ಮಾಡ್ತಾ ಇಲ್ಲ ಅಂತ ಅನಿಸ್ತಾ ಇಲ್ಲ? ನೋಡಿ, ಭಾಳ ಸ್ಪಷ್ಟವಾಗಿ CLP ಸಭೆಯಲ್ಲಿ ಮತ್ತು ಏನು ಎಕ್ಸ್ಟೆಂಡೆಡ್ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಏನು ನಡೀತು ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಪಕ್ಷ ಶಿಸ್ತನ್ನ ಭಾಳ ಒಂದು ಶಿಸ್ತನ್ನು ಆದ್ಯತೆ ಕೊಟ್ಟು ನಾವು ನೋಡ್ತಾ ಇರುವಂಥದ್ದು. ಯಾರಾದರೂ ಶಿಸ್ತು ಉಲ್ಲಂಘಿಸಿದರೆ ಅವ್ರ ಮೇಲೆ ಕ್ರಮ ಅನ್ನೋದು ಭಾಳ ಸ್ಪಷ್ಟವಾದಂಥ ಸಂದೇಶ ಪಕ್ಷದ ವರಿಷ್ಠರು ಈಗಾಗಲೇ ಕೊಟ್ಟಿದ್ದಾರೆ. ಕೆಲವರು ಲೂಸ್ ಟಾಕ್ ಮಾತಾಡುವಂಥದ್ದು ತತ್ಕ್ಷಣ ನಿಲ್ಲಿಸಬೇಕು ಅನ್ನೋದು ಕೂಡ ಸೂಚನೆ ಕೊಟ್ಟಿದ್ದಾರೆ. ನೋಡಿ, ಇದು ಯಾರಿಂದ ಆಗಿದೆ ಏನು ಅನ್ನೋದು ನಾವು ನೋಡಬೇಕು. ಒಂದು ಏನು ಮೂಕ್ ಪ್ರಾಣಿಯ ಹಿಂಸೆ ಕೊಟ್ಟು ಯಾರಿಗೆ ಏನು ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಆದರೆ ಏನಾಗ ಕೆಸಲನ್ನೇ ಕಡಿಯುವಂಥದ್ದು ಅಥವಾ ಇದರಿಂದ ಆಗುವಂಥದ್ದು ಇದು ಬಹುಶಃ ತಾಯಿಗೆ ದ್ರೋಹ ಮಾಡಿದಂಥ ಒಂದು ರೀತಿಯಲ್ಲಿ ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಸಾವು ಮನೆಯಲ್ಲಿ ರಾಜಕಾರಣ ಮಾಡುವಂಥದ್ದು BJPಯವರ ಒಂದು ಏನು ಹಿಂದೆಯಿಂದನೂ ಬಂದಿರುವಂಥ ಪ್ರವೃತ್ತಿ. ಹಾಗಾಗಿ ಅದಕ್ಕೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಘಟನೆನ ಖಂಡಿಸ್ತೇನೆ ನಾನು. ಇಂಥದ್ದು ಆಗದೆ ಇರುವಂಥದ್ದು ಮತ್ತು ಯಾರೇ ಮಾಡಿದ್ರೂ ಅವ್ರನ್ನ ಈಗಾಗಲೇ ಬಂಧಿಸಿದ್ದಾರೆ. ಒಂದು ಕಠಿಣವಾದಂಥ ಕ್ರಮ ತಗೋಬೇಕು ಅನ್ನೋದನ್ನು ಆಗ್ರಹಿಸ್ತೇನೆ.